ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮಲ್ಲಿಗೆರೆ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಗ್ರಾಮಸ್ಥರ ಜೊತೆಗೂಡಿ ಕೆರೆಗೆ ಬಾಗಿನ ಅರ್ಪಿಸಿದರು. ಈ ವೇಳೆ ಮಾತನಾಡಿದ ಮಲ್ಲಿಕಾರ್ಜುನ್, ತಾಲೂಕಿನ ಮಲ್ಲಿಗೆರೆ ಕೆರೆ ಪ್ರಥಮ ಬಾರಿಗೆ ತುಂಬಿ ಕೋಡಿ ಬಿದ್ದಿದ್ದು ಗ್ರಾಮಸ್ಥರಲ್ಲಿ ಹರ್ಷ ಮೂಡಿಸಿದೆ. ಈ ಗ್ರಾಮವು ತಾಲೂಕಿನ ಕಾಡಂಚಿನ ಗ್ರಾಮವಾಗಿದ್ದು ಕಬ್ಬಳ್ಳಿಕಟ್ಟೆ, ಹಂದಿಗುದ್ದೆ ಭಾಗಗಳ ಗುಡ್ಡ ಪ್ರದೇಶದಿಂದ ನೀರು ಹರಿದು ಬಂದಿದೆ. ಈ ಕೆರೆ ತುಂಬಿ ದಿಗ್ಗೇನಹಳ್ಳಿ ಕೆರೆಗೆ ಹರಿದು ಅಲ್ಲಿಂದ ಹರಿದ್ರಾವತಿ ಹಳ್ಳದ ಮೂಲಕ ಸುಳ್ಳೆಕೆರೆ ಸೇರಲಿದೆ ಎಂದರು. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂಥ ನಮ್ಮ ಮಲ್ಲಿಗೆರೆ ಗ್ರಾಮದ ಕೆರೆ ತುಂಬಿದೆ. ನಾವೆಲ್ಲರೂ ಗ್ರಾಮಸ್ಥರೊಡಗೂಡಿ ನಮ್ಮ ತಾಯಂದರು, ಅಕ್ಕ ತಂಗಿಯರು, ಗುರು ಹಿರಿಯರ ಜೊತೆಯಲ್ಲಿ ನಾವು ಈ ಕೆರೆಗೆ ಬಾಗಿನ ಬಿಟ್ಟಿದ್ದೀವಿ. ಕಾಡಂಚಿನ ಗ್ರಾಮವಾಗಿದ್ದರಿಂದ ಈ ಊರಿನ ಜನ ಪರಿಸರಕ್ಕೆ ಪೂರಕವಾಗಿ ಜೀವನವನ್ನು ನಡೆಸ್ತಾ ಬಂದಿದ್ದಾರೆ. ಅದೇ ರೀತಿ ಕಾಡಿನಲ್ಲಿ ಬಿದ್ದ ಒಂದು ಮಳೆ ಹಂದಿಗುದ್ದಿ ಕೆರೆ ತುಂಬಿಕೊಂಡು ನಮ್ಮ ಮಲ್ಲಿಗೆರೆ ಗ್ರಾಮದ ಕೆರೆಗೆ ಬಂದು ಈ ಕೆರೆನೂ ಕೂಡ ತುಂಬಿದೆ. ಇದು ಮುಂದೆ ಹರಿದ್ರಾವತಿ ಹಳ್ಳಕ್ಕೆ ಹೋಗಿ ಸುಳೆಕೆರೆಯನ್ನು ಸೇರುತ್ತೆ. ಹೀಗೆ ಈ ಹಳ್ಳದಿಂದ 3-4 ಹಳ್ಳಿಗಳಿಂದ ಲಿಫ್ಟ್ ಇರಿಗೇಷನ್ ಮಾಡಿ ದಿಗ್ಗೇನಹಳ್ಳಿ ಇರ್ಬೋದು, ಬುಸೇನಹಳ್ಳಿ ಇರ್ಬೋದು, ಬಿಲ್ಲಹಳ್ಳಿ ಇರ್ಬೋದು, ಈ ಕೆರೆಗಳಿಗೆ ನಾವು ಹಳ್ಳದಿಂದನೇ ಏತ ನೀರಾವರಿ ಬನ್ನಿಹಟ್ಟಿ ಇರ್ಬೋದು, ಏತ ನೀರಾವರಿ ಕೆಲಸವನ್ನು ನಮ್ಮ ತಂದೆಯವರು ಶಾಸಕರಿದ್ದಾಗ ಮಾಡಿದ್ದೀವಿ. ಅದೇ ರೀತಿ ಈ ಗ್ರಾಮದಲ್ಲಿ ಏನೇ ಮೂಲ ಸೌಕರ್ಯಗಳಿದ್ರೂ ಕೂಡ ಗ್ರಾಮದ ಜನರ ಬೇಡಿಕೆಯಂತೆ ಎಲ್ಲ ಅಗತ್ಯಗಳನ್ನು ಪೂರೈಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಮ್ಮಲ್ಲಿ ನಮ್ಮ ತಂದೆಯವರು ಶಾಸಕರಿದ್ದಾಗ ನಾನು ಹೆಚ್ಚು ಎಲ್ಲ ಕ್ಷೇತ್ರಗಳಲ್ಲೂ ಓಡಾಡ್ತಾ ಇದ್ದೆ. ಅದೇ ರೀತಿ ಬೆಂಗಳೂರಿನಲ್ಲಿ ಸರ್ಕಾರಿ ಕೆಲಸಗಳು ನಮ್ಮ ತಾಲೂಕಿಗೆ ಏನೇನು ಆಗಬೇಕು ಅನ್ನೋ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೆ. ಇಡೀ ದೇಶದಲ್ಲೇ ಪ್ರಥಮವಾಗಿ ನಮ್ಮ ತಾಲೂಕಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಎಂಬ ನಿಟ್ಟಿನಲ್ಲಿ ಪ್ರತಿ ಗ್ರಾಮದಲ್ಲಿ ಹಳ್ಳ ಪಶ್ಚಿಮದಿಂದ ಪೂರ್ವಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಹರಿಬೇಕು ಅನ್ನೋ ಹಳ್ಳಕ್ಕೆ ನೀರು ಬಿಡಬೇಕು. ಹಳ್ಳಕ್ಕೆ ನೀರು ಬಿಟ್ಟಾಗ ಕೆರೆಗಳು ತನಗೆ ತಾನೇ ತುಂಬಿ ಮುಂದಕ್ಕೆ ಹೋಗ್ತದೆ, ಅಂತರ್ಜಲ ಅಭಿವೃದ್ಧಿ ಆಗ್ತದೆ, ನಮ್ಮ ಜನರ ಜೀವನ ಭಾಳ ಹಸನ ಆಗ್ತದೆ ಅನ್ನೋ ಉದ್ದೇಶದಿಂದ ಒಂದು ಮಹತ್ ಕಾರ್ಯ ಸಾಧಿಸಲೇಬೇಕು ಅನ್ನೋ ಸಂಕಲ್ಪದಿಂದ ಗುರುಗಳ ಆಶೀರ್ವಾದದಿಂದ ಒಂದು ದೊಡ್ಡ ಯೋಜನೆಯನ್ನು ತಯಾರು ಮಾಡಿದ್ವಿ. DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಕೂಡ ಮಾಡಿದ್ವಿ. ಅವತ್ತಿನ ನಮ್ಮ ಜಿಲ್ಲೆಯನ್ನು ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಎಂಬ ದುರಾಂಕಾರಿ ನಾಯಕರಿಂದ ಆ ಒಂದು ಯೋಜನೆ ನೆನೆಗುದಿಗೆ ಬಿದ್ದು ಅವರು ಅದಕ್ಕೆ ಅಡ್ಡಿಪಡಿಸಿದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅನೇಕ ದುರಂತಗಳು ನಡೆದು ಹೋದವು. ಯಾರ್ದೋ ಒಬ್ಬ ಸ್ವಪ್ರತಿಷ್ಠೆಯಿಂದ ತುಳಿಬೇಕು, ಸಾಮಾಜಿಕವಾಗಿ ರಾಜಕೀಯವಾಗಿ ತುಳಿಬೇಕು ಎಂಬ ದುರುದ್ದೇಶದಿಂದ ಎಲ್ಲ ನಮ್ಮ ತಾಲೂಕಿನ ಯೋಜನೆಗಳು, ಅಭಿವೃದ್ಧಿ ಯೋಜನೆಗಳು, ಏತ ನೀರಾವರಿ ಯೋಜನೆಗಳು, ಶೈಕ್ಷಣಿಕ ಯೋಜನೆಗಳು, ಸಾಮಾಜಿಕ ಯೋಜನೆಗಳನ್ನು ತಡೆಗಟ್ಟಿದ್ರು. ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದದಿಂದ, ನಮ್ಮ ತಾಯಂದ್ರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದದಿಂದ ಮತ್ತೆ ಸಂಕಲ್ಪ ಮಾಡಿ ಇಡೀ ದೇಶದಲ್ಲೇ ಈ ಒಂದು ನಮ್ಮ ಭಾಗ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿ ಇರಬೇಕು, ಮತ್ತೆ ಆ ಯೋಜನೆಯನ್ನು, ನೀರಾವರಿ ಯೋಜನೆಯನ್ನು ನಾವು ಮಾಡೇ ತೀರ್ತೀವಿ ಎಂಬ ಶಪಥ ಮತ್ತು ಸಂಕಲ್ಪದಿಂದ ಗುರುಗಳ ಆಶೀರ್ವಾದ, ತಾಯಂದ್ರ ಆಶೀರ್ವಾದ, ಇಡೀ ಜನರ ಆಶೀರ್ವಾದದಿಂದ ಆ ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ಮಾಡೇ ತೀರ್ತೀವಿ ಎಂಬ ದೃಢ ನಿಶ್ಚಯವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ.